ಈ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಜೋಬಿಗೆ ಕತ್ತರಿ ಬೀಳೋದಂತೂ ಖಂಡಿತ. ಎಲ್ಲ ವಾಹನದ ಸವಾರರಿಗೆ ಏಪ್ರಿಲ್ 1ರಿಂದ 10 ಹೊಸ ರೂಲ್ಸ್ಗಳು ಜಾರಿಯಾಗುತ್ತಿದೆ. ಹಾಗಾದರೆ ಏನೆಲ್ಲ ರೂಲ್ಸ್ಗಳು ಜಾರಿಯಾಗಿದೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಹತ್ರನೂ ಕೂಡ ಕಾರು ಬೈಕ್ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ. ದೇಶದಾದ್ಯಂತ ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರಿಗೆ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಹಾಗೂ ಕೇಂದ್ರ ಸರ್ಕಾರದಿಂದ ಟ್ರಾಫಿಕ್ ನಿಯಮಗಳಲ್ಲಿ 10 ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ. ನಿಮ್ಮ ಬಳಿ ಬೈಕ್, ಕಾರ್ ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಹೀಗೆ ಯಾವುದೇ ಸ್ವಂತ ವಾಹನ ಇದ್ದರೆ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರದಿಂದ 10 ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಎಲ್ಲ ವಾಹನ ಸವಾರರಿಗೆ ಬಿಗ್ ಶಾಕ್ ನೀಡಿದೆ. ದಿನದಿಂದ ದಿನಕ್ಕೆ ಹೆಚ್ಚು ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಕೇಂದ್ರ ಸರ್ಕಾರವು ಮೇಲಿಂದ ಮೇಲೆ ಮತ್ತಷ್ಟು ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ನಿಯಮಗಳನ್ನು ಜಾರಿಗೊಳಿಸ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಅಪಘಾತಗಳ ಸಂಖ್ಯೆ ಕೂಡ ಕೊಂಚ ಕಡಿಮೆಯಾಗ್ತಾ ಇದೆ. ಇದಕ್ಕೆ ಟ್ರಾಫಿಕ್ ಪೊಲೀಸರ ಸಹಕಾರ ಇದೆ. ಕೆಲವು ವರ್ಷಗಳಲ್ಲಿ ವೈಜ್ಞಾನಿಕ ಟ್ರಾಫಿಕ್ ರೂಲ್ಸ್ಗಳು ಇಲ್ಲದೆ ಇರುವ ಕಾರಣಕ್ಕಾಗಿ ಅನೇಕ ರಸ್ತೆ ಅಪಘಾತಗಳನ್ನು ನಾವು ನೋಡಿದ್ದೇವೆ. ಈಗ ಸ್ವಂತ ವಾಹನ ಇದ್ದವರು ಟ್ರಾಫಿಕ್ ನಿಯಮಗಳಲ್ಲಿ ಬದಲಾವಣೆ ಮಾಡಲು ಆಗಿದ್ದು, ಇನ್ನು ಮುಂದೆ ಪೊಲೀಸರು ನಿಮ್ಮನ್ನ ಎಲ್ಲೆಂದರಲ್ಲಿ ಅಡ್ಡಗಟ್ಟಿ ನಿಮ್ಮನ್ನ ನಿಲ್ಲಿಸಿದರೆ ತಪ್ಪದೆ ಈ ಮಾಹಿತಿಯನ್ನ ತಿಳಿದುಕೊಳ್ಳೋದು ಅನಿವಾರ್ಯವಾಗಿದೆ. ಹಾಗಾಗಿ ಟ್ರಾಫಿಕ್ ಪೊಲೀಸರ ಕೈಗೆ ಸಿಕ್ಕಿ ಬೀಳುವ ಮೊದಲೇ ಈ ಎಲ್ಲ ನಿಯಮಗಳನ್ನು ಈಗಲೇ ತಿಳಿದುಕೊಳ್ಳಿ. ಬನ್ನಿ, ನಿಮ್ಮ ಬಳಿ ಸ್ವಂತ ವಾಹನ ಇದ್ದರೆ ಈ ವಿಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ಕಂಪ್ಲೀಟ್ ಆಗಿ ನೋಡಿ. ದೇಶದಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡಿದೆ. ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಪ್ರಮುಖ ಬದಲಾವಣೆಗಳನ್ನು ಸಹ ಮಾಡ್ತಾ ಇದೆ. ಇದರ ಅಡಿಯಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ಈಗ ಕೆಲವು ಬದಲಾವಣೆಗಳನ್ನು ಮಾಡಿದೆ. ನಿಯಮಗಳನ್ನು ಉಲ್ಲಂಘಿಸುವವರಿಗೆ ದಂಡದ ಮೊತ್ತವನ್ನು 10 ಪಟ್ಟು ಹೆಚ್ಚಿಸಲಾಗಿದೆ. ಹೊಸ ನಿಯಮಗಳು ಮಾರ್ಚ್ 1, 2025ರಿಂದ ಜಾರಿಗೆ ಬಂದಿವೆ. ಸಂಚಾರ ನಿಯಮಗಳಲ್ಲಿ ಬದಲಾವಣೆಗಳು ಅಜಾಗರೂಕ ಚಾಲನೆ ಮತ್ತು ಸಂಚಾರ ಉಲ್ಲಂಘನೆಗಳನ್ನು ತಡೆಯಲು ಭಾರತ ಮಾರ್ಚ್ 1ರಿಂದ ಕಠಿಣ ಸಂಚಾರ ದಂಡವನ್ನು ವಿಧಿಸಿದೆ. ಈ ಹೊಸ ದಂಡಗಳು ಆರ್ಥಿಕವಾಗಿ ಹೊರೆಯಾಗುವುದು ಮಾತ್ರವಲ್ಲದೆ ಜೈಲು ಶಿಕ್ಷೆ ಮತ್ತು ಸಮುದಾಯ ಸೇವೆಯನ್ನು ಒಳಗೊಂಡಿವೆ. ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಸಿಕ್ಕಿಬಿದ್ದರೆ ವ್ಯಕ್ತಿಗೆ 10,000 ರೂಪಾಯಿ ದಂಡ ಅಥವಾ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು. ಪದೇ ಅಪರಾಧ ಎಸಗಿದ್ದರೆ 15,000 ರೂಪಾಯಿ ದಂಡ ಮತ್ತು 2 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು. ಈ ಹಿಂದೆ ದಂಡ 1,000ದಿಂದ 1,500 ರೂಪಾಯಿಗಳವರೆಗೆ ಇತ್ತು. ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುವವರಿಗೆ ಈಗ 1,000 ರೂಪಾಯಿ ದಂಡ ಮತ್ತು 3 ತಿಂಗಳ ಕಾಲ ಲೈಸೆನ್ಸ್ ಅಮಾನತುಗೊಳಿಸುವ ಸಾಧ್ಯತೆ ಇದೆ. ಸಂಚಾರ ನಿಯಮ ಉಲ್ಲಂಘನೆಗೆ ಜೈಲು ಸೇರಿದಂತೆ ಭಾರೀ ದಂಡ. ಈಗ ಸೀಟ್ ಬೆಲ್ಟ್ ಧರಿಸದಿದ್ರೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸಿದ್ರೆ ದಂಡವನ್ನ 500ರಿಂದ 5,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪರವಾನಗಿ ಅಥವಾ ವಿಮೆಯಂತಹ ಅಗತ್ಯ ದಾಖಲೆಗಳಿಲ್ಲದೆ ವಾಹನ ಚಲಾಯಿಸಿದ್ರೆ ಕ್ರಮವಾಗಿ 5,000 ರೂಪಾಯಿ ಮತ್ತು 2,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಪರಾಧಿಗಳು 3 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಸಮುದಾಯ ಸೇವೆಯನ್ನ ಎದುರಿಸಬೇಕಾಗುತ್ತೆ. ಪದೇ ವಿಮಾ ನಿಯಮ ಉಲ್ಲಂಘಿಸಿದ್ರೆ 4,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ದಾಖಲೆ ಉಲ್ಲಂಘನೆಗೆ ಕಠಿಣ ಕ್ರಮಗಳು. ಮಾಲಿನ್ಯ ಪ್ರಮಾಣ ಪತ್ರ ಇಲ್ಲದಿದ್ರೆ 10,000 ರೂಪಾಯಿ ದಂಡ ಮತ್ತು ಸಮುದಾಯ ಸೇವೆಯೊಂದಿಗೆ 6 ತಿಂಗಳ ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ಈಗ ದ್ವಿಚಕ್ರ ವಾಹನದಲ್ಲಿ 3 ಕುಳಿತರೆ 1,000 ರೂಪಾಯಿ ದಂಡ ವಿಧಿಸಲಾಗುವುದು. ಅಪಾಯಕಾರಿ ಚಾಲನೆ ಅಥವಾ ರೇಸಿಂಗಿಗೆ
5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಆಂಬ್ಯುಲೆನ್ಸ್ನಂತಹ ತುರ್ತು ವಾಹನಗಳಿಗೆ ದಾರಿ ಬಿಡದೆ ಇದ್ರೆ ಅಪರಾಧಿಗಳು 10,000 ರೂಪಾಯಿ ದಂಡ ಪಾವತಿಸಬೇಕಾಗುತ್ತೆ. ಈಗ ಸಿಗ್ನಲ್ ಅನ್ನ ಜಂಪ್ ಮಾಡಿದ್ರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಪ್ರಾಪ್ತ ವಯಸ್ಕರಿಗೆ ಹೊಸ ನಿಯಮಗಳು. ಓವರ್ಲೋಡೆಡ್ ವಾಹನಗಳಿಗೆ 2,000 ರೂಪಾಯಿ ದಂಡ ವಿಧಿಸಲಾಗ್ತಾ ಇದ್ದು, ಇದು ಮೊದಲು 2,000 ರೂಪಾಯಿಗಳಿಷ್ಟಿತ್ತು. ಇಂತಹ ಅಪರಾಧಗಳಲ್ಲಿ ಭಾಗಿಯಾಗಿರುವ ಅಪ್ರಾಪ್ತ ವಯಸ್ಕರಿಗೆ ಉಂಟಾಗುವ ಪರಿಣಾಮಗಳು ತೀವ್ರವಾಗಿ ಇರುತ್ತವೆ. ಇದರಲ್ಲಿ 25,000 ರೂಪಾಯಿ ದಂಡ ಮತ್ತು 3 ವರ್ಷಗಳ ಜೈಲು ಶಿಕ್ಷೆ ಸೇರಿದೆ. ಅವರ ವಾಹನ ನೋಂದಣಿಯನ್ನ ರದ್ದುಗೊಳಿಸಲಾಗುವುದು ಮತ್ತು 25 ವರ್ಷ ವಯಸ್ಸಿನವರೆಗೆ ಪರವಾನಗಿ ಪಡೆಯುವುದನ್ನ ನಿಷೇಧಿಸಲಾಗುತ್ತೆ. ಸಂಚಾರ ನಿಯಮಗಳಿಗೆ ಸಂಬಂಧಿಸಿದ 5 ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳು. ಪ್ರಶ್ನೆ 1. ಭಾರತದಲ್ಲಿ ಕುಡಿದು ವಾಹನ ಚಲಾಯಿಸುವುದಕ್ಕೆ ಹೊಸ ದಂಡಗಳು ಯಾವ್ಯಾವು? ಉತ್ತರ: ಕುಡಿದು ವಾಹನ ಚಲಾಯಿಸುವುದಕ್ಕೆ ಹೊಸ ದಂಡಗಳಲ್ಲಿ 10,000 ರೂಪಾಯಿ ದಂಡ ಮತ್ತು 6 ತಿಂಗಳವರೆಗೆ ಜೈಲು ಶಿಕ್ಷೆ ಸೇರಿದೆ ಮತ್ತು ಪುನರಾವರ್ತಿತ ಅಪರಾಧಿಗೆ 15,000 ದಂಡ ಮತ್ತು 2 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು. ಪ್ರಶ್ನೆ 2. ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ಎಷ್ಟು ದಂಡ? ಉತ್ತರ: ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುವ ದಂಡವನ್ನ 1,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಮತ್ತು ಅಧಿಕಾರಿಗಳು ನಿಮ್ಮ ಪರವಾನಗಿಯನ್ನ 3 ತಿಂಗಳವರೆಗೆ ಅಮಾನತುಗೊಳಿಸಬಹುದು. ಪ್ರಶ್ನೆ 3. ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಅನ್ನ ಬಳಸಿದ್ರೆ ಏನು ದಂಡ? ಮೊಬೈಲ್ ಫೋನ್ ಅನ್ನ ವಾಹನ ಚಲಾಯಿಸುವಾಗ ಬಳಸಿದ್ರೆ 500 ರಿಂದ 5,000 ರೂಪಾಯಿಗೆ ದಂಡ ಏರಿಕೆಯಾಗಬಹುದು. ಪ್ರಶ್ನೆ 4. ಮಾನ್ಯ ದಾಖಲೆಗಳಿಲ್ಲದೆ ವಾಹನ ಚಲಾಯಿಸಿದ್ರೆ ಎಷ್ಟು ದಂಡ? ಉತ್ತರ: ಮಾನ್ಯ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದ್ರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಆದರೆ ವಿಮೆ ಇಲ್ಲದೆ ವಾಹನ ಚಲಾಯಿಸಿದ್ರೆ 2,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಜೊತೆಗೆ ಜೈಲು ಶಿಕ್ಷೆ ಮತ್ತು ಸಮುದಾಯ ಸೇವೆ ವಿಧಿಸಲಾಗುತ್ತೆ. ಪ್ರಶ್ನೆ 5. ಬಾಲ ಅಪರಾಧಿಗಳಿಗೆ ಉಂಟಾಗುವ ಪರಿಣಾಮಗಳು ಏನು? ಉತ್ತರ: ಬಾಲ ಅಪರಾಧಿಗಳಿಗೆ 25,000 ರೂಪಾಯಿ ದಂಡ, ಇನ್ನು 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ನೋಂದಣಿ ರದ್ದತಿ ಮತ್ತು 25 ವರ್ಷ ವಯಸ್ಸಿನವರೆಗೆ ಪರವಾನಗಿ ಹೊಂದುವುದನ್ನು ನಿಷೇಧಿಸುವ ಅವಕಾಶವಿದೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾರಿಗೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ್ರೆ ದಂಡ ಹಾಕೋದು ಉತ್ತಮವಾದ ಕೆಲಸವೇ ಹೌದು. ಆದರೆ ದಂಡ ಶುಲ್ಕಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದ ಏರಿಕೆ ಮಾಡಿದ್ದು ಇದನ್ನ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಕುಟುಂಬದವರಿಗೆ ಮತ್ತಷ್ಟು ದುಬಾರಿಯೇ ಸರಿ. ಹೆಚ್ಚುತ್ತಿರುವ ಹಣದುಬ್ಬರದಿಂದಾಗಿ ಬಡ ಜನತೆಯು ಪ್ರತಿನಿತ್ಯ ಜೀವನ ಸಾಗಿಸೋದೇ ಕಷ್ಟವಾಗಿದೆ. ಯಾವುದೇ ಒಂದು ಕೆಲಸದ ಅವಸರಕ್ಕೆ ಸಿಲುಕಿ ಚಿಕ್ಕಪುಟ್ಟ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ 3 ರಿಂದ 4 ದಿನದ ಕೂಲಿ ಹಣವೇ ದಂಡದ ಶುಲ್ಕ. ಹೀಗಾಗಿ ಇದನ್ನ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಕಾರು ಬೈಕ್ಗಳನ್ನು ಹೊಂದಿದ್ದಾರೆ ಅಂಥವರಿಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ ಈ ಮಾಹಿತಿಯನ್ನು ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.